ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಶನಿವಾರ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ, ಯಾಕಂತ ಅಂದರೆ ಸಾಯಂಕಾಲ ಬೇರೆ ಊರಿಗೆ ಹೋಗಬೇಕಾಗಿತ್ತು, ಅಂದರೆ ನಮ್ಮ ರಿಲೇಷನ್ ಮನೆಗೆ ಹೋಗಿ ಬರಬೇಕಿತ್ತು. ಸೊ ಹಂಗಾಗಿ ಬೆಳಗ್ಗೆ ಶನಿವಾರ ಪೂಜೆ ಇರೋದ್ರಿಂದ ನಾನು ಸ್ವಲ್ಪ ಬೇಗ ಎದ್ದು ಕೆಲಸ ಮುಗಿಸ್ಕೊಂಡು ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಇನ್ನು ಮಧ್ಯಾಹ್ನದಷ್ಟೊತ್ತಿಗೆ ರೆಡಿಯಾಗಿ ಹೊರಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದಿದ್ದೆ. ಎದ್ದು ಇನ್ನು ಮನೆಯೆಲ್ಲ ಒರೆಸಿ ಆದಮೇಲೆ ಹೊಸದೆಲ್ಲ ರೆಡಿ ಮಾಡಿ ಇನ್ನು ಸ್ವಲ್ಪ ಬಟ್ಟೆಗಳನ್ನ ಒಣಗಾಕೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೆ. ವೆದರ್ ನೋಡಿ ಬೆಂಗಳೂರಲ್ಲಿ ಸ್ವಲ್ಪ ಸದ್ಯಕ್ಕೆ ಈ ಥರ ಇದೆ. ಸೊ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅದಾದಮೇಲೆ ಬಟ್ಟೆ ಎಲ್ಲ ಒಣಗಾಕಿ ಹೋದೆ. ಬೆಂಗಳೂರಲ್ಲಿ ಇನ್ನೂ ಸ್ವಲ್ಪ ವೆದರ್ ಇನ್ನೂ ಜಾಸ್ತಿ ಥಂಡಿ ಜಾಸ್ತಿ ಆಗುತ್ತೆ, ಚಳಿ ಜಾಸ್ತಿ ಆಗುತ್ತೆ ಅಂತ ಇದ್ದಾರೆ. ನೋಡಬೇಕು ಇನ್ನು ಮುಂದಕ್ಕೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಒಣಗಾಕಿ ಬಂದು ಸ್ನಾನ ಕೂಡ ಮುಗಿಸ್ಕೊಂಡಾದ್ಮೇಲೆ ತಿಂಡಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಕೆಲಸ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟರೆ ಇನ್ನು ದೇವ್ರ ಮನೆ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ತಿಂಡಿ ಕೆಲಸ ಮಾಡ್ತಾಯಿದ್ದೀನಿ. ತಿಂಡಿ ಏನಾದರೂ ಮಾಡೋದು ಲೇಟ್ ಆಯಿತು ಅಂತಂದರೆ ನಮ್ಮ ಮನೆಯವರು ತಿಂಡಿನೇ ಮಾಡಲ್ಲ, ಹಂಗೆ ಹೋಗ್ಬಿಡ್ತಾರೆ. ಸೊ ಹಂಗಾಗಿ ಫಸ್ಟು ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಇನ್ನು ದೇವ್ರ ಮನೆ ಕೆಲಸ ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಅಂತ ಹೇಳ್ಬಿಟ್ಟು ವಾಂಗಿಬಾತ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೆಸಿಪಿಗಳನ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾನು ಒಂದಿನ ಮಾಡಿ ನೋಡಿ ಚೆನ್ನಾಗಿದ್ರೆ ಮಾತ್ರ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಾನು ಕೂಡ ಫಸ್ಟು ಒಂದು ಸಲ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಸೊ ಹಂಗಾಗಿ ಇವತ್ತು ವಾಂಗಿಬಾತ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಚಾನಲಲ್ಲಿ ಆದಷ್ಟು ಹೊಸ ಹೊಸ ರೆಸಿಪಿಗಳನ್ನ ಇನ್ಮೇಲೆ ಶೇರ್ ಮಾಡ್ತೀನಿ. ನನ್ನ ಡೈಲಿ ರುಟೀನಲ್ಲಿ ಕೆಲವೊಂದು ರೆಸಿಪಿಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಇಷ್ಟು ದಿನ ನನ್ನ ಡೈಲಿ ರುಟೀನಲ್ಲಿ ನಾನು ಏನು ಅಡುಗೆ ಮಾಡ್ಕೊಳ್ತಿದ್ದೆ ಅಷ್ಟು ಮಾತ್ರ ತೋರಿಸ್ತಿದ್ದೆ. ಇನ್ನು ಹೊಸ ರೆಸಿಪಿಗಳನ್ನ ಯಾವುದು ಶೇರ್ ಮಾಡಿರಲಿಲ್ಲ. ಇನ್ಮೇಲಿಂದ ಹೊಸ ಹೊಸ ರೆಸಿಪಿಗಳನ್ನ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ವಾಂಗಿಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ವಾಂಗಿಬಾತ್ ಮಾಡ್ಕೊಳ್ತಾ ಇದ್ದೆ. ಇನ್ನು ವಾಂಗಿಬಾತ್ ಮಾಡೋದಕ್ಕೆ ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿದ್ಮೇಲೆ ಸಾಸಿವೆನ ಹಾಕ್ಕೊಂಡು ಸಿಡಿಸ್ಕೊಂಡು ಅದಕ್ಕೆ ಇವಾಗ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿನಿ. ಇದಾದಮೇಲೆ ಒಂದು ಪಲಾವ್ ಎಲೆ, ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕೂಡ ಹಸಿ ಸ್ಮೆಲ್ ಹೋಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೊಟೊನ ಒಂದೆರಡು ಟೊಮೊಟೊ ಹಚ್ಚಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಜೊತೆ ಅರಿಶಿನ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಬೇಯೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಬದನೆಕಾಯಿನ ಸೇರಿಸ್ಕೊಂಡಿದ್ದೀನಿ. ಬದನೆಕಾಯಿ ಊರಿನೇ ತೊಗೊಂಬಂದಿದ್ವಿ, ತುಂಬ ದಿನದಿಂದ ಮಾಡಬೇಕು ಅಂತ ಹಂಗೆ ಎತ್ತಿಟ್ಟು ರೆಸಿಪಿ ಯಾವುದು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಹಂಗಾಗಿ ಇವತ್ತೊಂದಿನ ಇದನ್ನು ರೆಸಿಪಿ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಬದನೆಕಾಯಿ ಚೆನ್ನಾಗಿ ಫ್ರೈ ಆದಾದಮೇಲೆ ಖಾರದ ಪುಡಿ ಮತ್ತು ವಾಂಗಿಬಾತ್ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬದನೆಕಾಯಿಗೆ ಮತ್ತು ಇದು ನಾವು ಈರುಳ್ಳಿ ಎಲ್ಲ ಏನು ಫ್ರೈ ಮಾಡ್ಕೊಂಡಿದ್ದೋ ಅದಕ್ಕೆಲ್ಲ ಚೆನ್ನಾಗಿ ಮಸಾಲೆ ಹಿಡಿತು ಅಂತ ಅಂದರೆ ರೈಸ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇನ್ನು ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೆ ಅದ್ರ ಡಬಲು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಕಾಯಿಸ್ಕೊಂಡೆ ತೊಗೊಂಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಸ್ವಲ್ಪ ಬೆಚ್ಚಗೆ ಕಾಯಿಸಿದ್ದೀನಿ ಬೇಗ ಆಗಲಿ ಅನ್ನೋದಕ್ಕೋಸ್ಕರ. ಇನ್ನು ಅದಾದಮೇಲೆ ಇದನ್ನು ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇದನ್ನು ಇವಾಗಲೇ ಆದಷ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚೆಕ್ ಮಾಡಿಕೊಂಡು ಇನ್ನು ಇದ್ರ ಜೊತೆಗೆ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಕೂಡ ತೊಳೆದು ಸ್ವಲ್ಪ ಆವತ್ತು ನೆನೆಸಿದ್ದೆ, ರೈಸು ಸಾಫ್ಟಾಗಿ ಆಗಲಿ ಅಂತ ಹೇಳ್ಬಿಟ್ಟು. ಅದು ಕೂಡ ನೆಂದಿತ್ತು ಅಕ್ಕಿ ಕೂಡ. ಅದು ಕೂಡ ಜೊತೆಗೆ ಇವಾಗ ಹಾಕ್ಕೊಂಡು ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು 2 ವಿಷಲ್ ಕೂಗಿಸ್ಕೊಂಡ್ರೆ ವಾಂಗಿಬಾತ್ ಕೂಡ ರೆಡಿ ಆಗುತ್ತೆ. ಇನ್ನು ಅದು ವಿಷಲ್ ಕೂಗ್ಸೋದಕ್ಕೆ ಇಟ್ಬಿಟ್ಟು ನಾನು ಇನ್ನು ದೇವ್ರ ಮನೆ ಕೆಲಸ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ದೇವ್ರ ಫೋಟೋ ಎಲ್ಲ ಒರೆಸಿ ನೀಟಾಗಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ಇನ್ನು ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ಹೂವು ತರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಅಷ್ಟೊತ್ತಿಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ರೆ ಅವ್ರು ಬಂದಮೇಲೆ ಇನ್ನು ಹೂವು ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಕುಂಕುಮ ಎಲ್ಲ ಇಡೋದಕ್ಕಿಂತ ಮುಂಚೆ ವಿಭೂತಿನ ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡು ಒಂದು ರೌಂಡ್ ಶೇಪಲ್ಲಿ ಇಟ್ಕೊಂಡು ಕುಂಕುಮ ಇಡೋಕ್ಕಿಂತ ಮುಂಚೆ ಅದಾದಮೇಲೆ ಅದ್ರ ಮೇಲೆ ವಿಭೂತಿ ಮೇಲೆ ಸ್ವಲ್ಪ ಕುಂಕುಮ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಫೋಟೋಗಳು. ಸೊ ಪ್ರತಿ ಸಲ ನಾನು ಅದೇ ಥರನೇ ದೇವ್ರ ಫೋಟೋಗಳಿಗೆ ಕುಂಕುಮ ಇಟ್ಕೊಳ್ಳೋದು. ತುಂಬ ಚೆನ್ನಾಗೂ ಕಾಣಿಸುತ್ತೆ ಅಟ್ರಾಕ್ಟಿವ್ ಆಗಿ. ಮತ್ತು
ಬೇಗ ಕೂಡ ಕುಂಕುಮ ಕೂಡ ಅಂಟ್ಕೊಳ್ಳುತ್ತೆ. ಮತ್ತು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಂಗಾಗಿ ನಾನು ಇದೇ ರೀತಿಯೇ ಕುಂಕುಮ ಇಟ್ಕೊತೀನಿ. ಇನ್ನು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಾದಮೇಲೆ ಹೂವು ಒಂದು ಇಟ್ಟಿರಲಿಲ್ಲ. ನಮ್ಮ ಮನೆಯವ್ರು ಹೂವು ತಂದು ಕೊಟ್ಟಾದಮೇಲೆ ಅದೊಂದು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಇನ್ನು ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ. ನಾವು ಲಾಸ್ಟ್ ಟೈಮು ತಿರುಪತಿಗೆ ಹೋಗಿದ್ದಾಗ ಇದೊಂದು ಸ್ಟ್ಯಾಚ್ಯು ಅದು ವೆಂಕಟೇಶ್ವರ ಸ್ವಾಮಿಗೆ ತೊಗೊಂಬಂದಿದ್ದು, ಊರಿಗೆ ಅಂತ ತೊಗೊಂಬಂದಿದ್ದು ನನ್ನ ಇದನ್ನ. ಅದೇನೋ ಅದು ಇಲ್ಲೇ ಸೇರ್ಕೊಂತು. ಮತ್ತು ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ನನಗೂ ತುಂಬ ಇಷ್ಟ ಆಯಿತು. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಅದು ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡೋವಷ್ಟು ಅದೆಲ್ಲ ವಿಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋದೇನು ಬೇಡ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ನನಗಂತೂ ಈ ದೇವ್ರ ಫೋಟೋ ತೊಗೊಂಬಂದಿದ್ದು ನಾವು ಮದುವೆ ಸ್ಟಾರ್ಟಿಂಗು ಕಳಶ ಮಾತ್ರ ಇಟ್ಟು ಪೂಜೆ ಮಾಡಿಸ್ತಾಯಿದ್ವಿ, ಮನೇಲಿ ಪೂಜೆ ಮಾಡ್ತಾಯಿದ್ದು. ಅದಾದಮೇಲೆ ಈ ದೇವ್ರ ಫೋಟೋ ತೊಗೊಂಬಂದಿದ್ದು. ಮುಂಚೆ ತೊಗೊಂಬಂದಿದ್ದು ಫೋಟೋ ಒಂದೇ, ಅದು 4 ದೇವರು ಒಂದೇ ಫೋಟೋದಲ್ಲಿ ಇರೋ ಹಾಗೆ ಈ ಫೋಟೋ ಮಾತ್ರ ತೊಗೊಂಬಂದಿದ್ವಿ. ಬಟ್ ಅದು ದೇವ್ರ ಮನೆಗೆ ತುಂಬ ದೊಡ್ಡದಾಗೋಯ್ತು. ಸೊ ಹಾಗಾಗಿ ಆ ಫೋಟೋ ಗೋಡೆನಲ್ಲಿ ಮೊಳೆ ಹೊಡೆದು ನೇತಾಕ್ಬಿಟ್ಟು ಮತ್ತು ವೆಂಕಟೇಶ್ವರ ಸ್ವಾಮಿ ಫೋಟೋ ಬೇರೆ ತೊಗೊಂಬಂದ್ವಿ. ನಮ್ಮ ಅತ್ತೆ ತೊಗೊಂಬಂದು ಕೊಟ್ಟಿದ್ದು. ಅದು ದೇವ್ರ ಮನೆಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ತಿಂಡಿ ಕೂಡ ಮಾಡ್ಕೊಂಡ್ವಿ. ನಮ್ಮ ಮನೆಯವರು ಆಗಲೇ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಅವ್ರು ತಿಂಡಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಸ್ವಲ್ಪ ಆಗಲೇ 10 ಗಂಟೆ ಆಗೋಗ್ಬಿಟ್ಟಿತ್ತು ನಾನು ಪೂಜೆ ಮಾಡೋ ಅಷ್ಟರಲ್ಲಿ. ಹಾಗಾಗಿ ಅವರು ನನಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ರೂಮಲ್ಲಿ ಕೂತ್ಕೊಂಡು ಪಾಪ ತಿಂಡಿ ಮಾಡಿಬಿಟ್ಟು ಹೋದರು. ಇನ್ನು ನಾನು ಮತ್ತು ನನ್ನ ಮಗ ಇಬ್ಬರೂ ತಿಂಡಿ ಮಾಡ್ಕೊತಾ ಇದ್ದೀವಿ. ನಾನು ವಾಂಗಿಬಾತೆಲ್ಲ ಯಾವತ್ತೂ ಮಾಡೇ ಇರಲಿಲ್ಲ. ಇದು ಸೆಕೆಂಡ್ ಟೈಮ್ ಮಾಡಿದ್ದು. ಫಸ್ಟ್ ಟೈಮ್ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಹಂಗಾಗಿ ನನ್ನ ವ್ಲಾಗಲ್ಲಿ ನಾನು ಯಾವತ್ತೂ ಶೇರ್ ಮಾಡಿರಲಿಲ್ಲವಲ್ಲ, ಹಂಗಾಗಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಇನ್ನು ತಿಂಡಿ ಮಾಡಿಕೊಂಡು ಟೆರೆಸ್ ಮೇಲೆ ಬಟ್ಟೆ ಇದ್ವಲ್ಲ ಅವನ್ನೆಲ್ಲ ಎತ್ತಿಟ್ಟು ಅದಾದಮೇಲೆ ಟೆರೆಸ್ ಕೂಡ ಕ್ಲೀನ್ ಮಾಡಬೇಕಿತ್ತು. ಮತ್ತು ಗಿಡಗಳೆಲ್ಲ ಇವಾಗ ಸ್ವಲ್ಪ ಬಿಸಿಲೂ ಇರುತ್ತೆ, ಚಳಿನೂ ಇರುತ್ತೆ, ಎಲ್ಲ ಒಣಗೋಗ್ತಾಯಿತ್ತು. ಸೊ ಹಂಗಾಗಿ ಅವನ್ನೆಲ್ಲ ಒಂದು ಸೈಡಿಗೆ ಎತ್ತಿಟ್ಟು ವೇಸ್ಟೆಲ್ಲ ತುಂಬಿಟ್ಟು ಒಂದು ಚೀಲಕ್ಕೆಲ್ಲ ವೇಸ್ಟ್ ತುಂಬಿಟ್ಟು ಇನ್ನು ಟೆರೆಸ್ ಕೂಡ ಕ್ಲೀನ್ ಮಾಡಿಕೊಂಡೆ. ಇನ್ನು ಟೆರೆಸ್ ಕ್ಲೀನ್ ಮಾಡಿಕೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ವ್ಲಾಗ್ನ ಎಂಡ್ ಮಾಡೋಣ. ವಿಡಿಯೋ ಕೊನೆವರೆಗೂ ನೋಡಿರೋರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಬಾಯ್.